ಕಬ್ಬಣಕ್ಕೆ ಟಚ್ ಆದ್ರೆ ಒಂದೇ ಸಲ ಸ್ಪಾರ್ಕ್ ಆಶೋಷಣ ಏನಾಗುತ್ತೆ, ಕರೆಂಟ್ ಹೊಡೆದು ಜೀವ ಹೋಗ್ಬಿಡುತ್ತೆ. ಎದುರುಗಡೆ ಕಾಣ್ತಿರ್ಬೋದು ನರ್ಕ ಹೆಂಗಪ್ಪ ಅಂದರೆ ಭಯ, ಜೀವ ಡಲ್ ಅಂತೈತೆ. ಯಾಕಂದರೆ ಬಸ್ಸು ಖಾಲಿ ಗಾಡಿ, ಅದು ಟೋಟಲ್ ಬಸ್ಸು ಜನ ಎಲ್ಲ ಸೇರಿನೂ 10 ಟನ್ 11 ಟನ್ ಇರ್ಬೋದು. ಲಾರಿ ಎಲ್ಲ 35 ಟನ್. ಸಾರೆಲ್ಲ ಮಾಡ್ಕೊಂಡಿದ್ದೆ, ನುಗ್ಗೆಕಾಯಿ ಸಾರು ಬೀನ್ಸ್ ಎಲ್ಲ ಹಾಕಿ ಸಾರು ಮಾಡ್ಕೊಂಡಿದ್ದೀನಿ. 12 ಗಂಟೆ ರಾತ್ರಿಗೆ ಹೋಗೋಣ. ನೋಡಿ ನೀರು ಹೆಂಗಿದೆ ಅಂತ. ಕುಡಿಯೋಕ್ಕೆ ಮಾತ್ರ ಸೂಪರಾಗಿ ಎಲ್ಲ ನೋವು ಬಂದ್ಬಿಡವಪ್ಪ. ಒಂದು 2 ಕಡೆ ಏನೋ ಅಂತಾರಲ್ಲ, ಏನೋ ಬಾಯಿಗೆ ಬಂತು ಅಂತ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಕ್ ವ್ಲಾಗ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಎಲ್ಲಿದ್ದೀನಪ್ಪ ಅಂದರೆ ಪೀಣ್ಯದಲ್ಲಿದ್ದೀನಿ, ಅಂದ್ರಳ್ಳಿ ರೋಡಲ್ಲಿ. ಲಾಸ್ಟ್ ವಿಡಿಯೋ ನಿಮಗೆ ಪೀಣ್ಯದಲ್ಲಿ ಗಾಡಿ ಲೋಡ್ ಆಗಿತ್ತು, ಡ್ರೈವರು ಲೋಡಾಗಿ ಅಲ್ಲಿಗೆ ಎಂಡ್ ಮಾಡಿದ್ದೆ. ಬಿಲ್ ಬೇರೆ ಸಮಸ್ಯೆ ಆಗೈತೆ, ಹೇಳ್ತೀನಿ ಮುಂದೆ ಅಂತೇಳಿ. ಬನ್ನಿ ಇವಾಗ ವಿಡಿಯೋ ಅಲ್ಲಿಂದನೇ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ. ನೋಡಿ ಗಾಡಿ ಲೋಡ್ ಮಾಡ್ಕೊಂಡು ಬಿಲ್ಲೆಲ್ಲ ಈಸ್ಕೊಂಡು ಹೊರಟಿದ್ದೀನಿ. ನೋಡಿ ರೋಡ್ ಹೇಗಿದೆ ಅಂತ. 2-3 ಜೊತೆಲಿ ಬರ್ತಿದ್ದಾರೆ ನಡ್ಕೊಂಡು. ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ನಡ್ಕೊಂಬರ್ತಿದ್ದಾರೆ, ಅವರೇ ದಾರಿ ಹೇಳ್ಕೊಂಡು. ಪ್ಲಸ್ಸು ವಯರ್ಗಳೆಲ್ಲ ಎತ್ತಬೇಕು. ನರಕ ಅಂದರೆ ದೊಡ್ಡ ನರಕ ನಮಗೆ. ಏನಪ್ಪ ಅಂದರೆ ಲೋಡ್ ಆಗಿರೋದು ಡ್ರೈಯರು, ಅದು ಡ್ರೈಯರ್ ಮಿಷಿನ್ ಬಂದ್ಬಿಟ್ಟು ಕಬ್ಬಣದ ಮಿಷಿನ್. ಅದು ಕ್ಯಾಬಿನ್ ಮೇಲೆ 2 ಅಡಿ ಹೈಟ್ ಐತೆ. ಟರ್ನಿಂಗ್ದು ಏನು ಸಮಸ್ಯೆ ಇಲ್ಲ, ಏನೋ ಕಷ್ಟ ಬಿದ್ದು ಕಟ್ ಮಾಡಿಬಿಡ್ಬೋದು, ಸ್ವಲ್ಪ ಹಿಂದೆ ಮುಂದೆ ಮಾಡಿ. ಆದರೆ ವಯರ್ದು ದೊಡ್ಡ ಸಮಸ್ಯೆ. ಕರೆಂಟ್ ವಯರ್ ಸ್ವಲ್ಪ ಟಚ್ ಆದ್ರೆ ಸಾಕು, ಆನ್ ಸ್ಪಾಟ್ ಜೀವ ಹೋಗ್ಬಿಡ್ತೈತೆ. ಅದೇ ದೊಡ್ಡ ಸಮಸ್ಯೆ. ನೋಡಿ ಹೆಂಗೆ ಹೋಗ್ತಿದೆ ನೋಡಿ ರೋಡು. ನೋಡ್ರೆ ಅಲ್ಲಿ ಮುಂದೆ ನಿಂತ್ಕೊಂಡು ಕರೀತದೆ ನೋಡಿ ಅವನು. ಅಲ್ಲಿ ಆಟೋ ಬಂತು, ಆಟೋ ಸೈಡ್ಗೆ ಹಾಕ್ಸವನೆ. ಎಷ್ಟು ಲಾಂಗಲ್ಲಿ ಕಟ್ ಮಾಡ್ಬೇಕು ನೋಡಿ. ಕಟ್ಟಿಂಗ್ ಏನು ದೊಡ್ಡ ಸಮಸ್ಯೆ ಏನಿಲ್ಲ, ಕಟ್ ಮಾಡಿಬಿಡ್ಬೋದು. ಆದರೆ ಮೇಯ್ನ್ ಐತಲ್ಲ ನಮಗೆ ನೋಡಿ, ಇಲ್ಲಿ ಮೇಲೆ ಕರೆಂಟ್ ಕಂಬ ಐತೆ ನೋಡಿದ್ರಾ, ಆ ವಯರ್ದೇ ದೊಡ್ಡ ಸಮಸ್ಯೆ ನಮಗೆ. 2 ಕಡೆ ಕಾಂಪೌಂಡು ನೋಡಿ, ಆ ಕಡೆ ಕಾಂಪೌಂಡು, ಈ ಕಡೆ ಕಾಂಪೌಂಡು, ಬಿಲ್ಡಿಂಗು ನೋಡ್ತಿರ್ಬೋದು. ನೋಡಿ ರೋಡ್ ಎಷ್ಟು ಚಿಕ್ಕದಾಗೈತೆ ಅಂತ ನೋಡಿದ್ರಾ. ಏನೋ ಕಟ್ ಮಾಡ್ಕೊಂಡು ಬಂದ್ಬಿಡ್ಬೋದು. ಕರೆಂಟ್ ವಯರ್ ಒಂದು ಇರಬಾರ್ದು. ಇನ್ನು ಮುಂದೆ ಒಂದು ಟರ್ನಿಂಗ್ ಐತೆ, ಆ ಟರ್ನಿಂಗ್ ಭಾಳ ಡೇಂಜರ್ ಇದೆ. ಅಲ್ಲಿ ಕರೆಂಟ್ ಕಂಬ ಎದುರುಗಡೆನೇ ಐತೆ. ಅಲ್ಲಿ ಏನಾಗುತ್ತೆ ಏನೋ ಗೊತ್ತಿಲ್ಲ. ನೋಡ್ತಾ ಹೋಗೋಣ ಬರ್ರಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ, ಆ ಕಡೆ ಕಾರು ಈ ಕಡೆ ಕಾರು, ಅಲ್ಲಿ ಕಂಟೈನರು, 2 ವೀಲರು ಎಲ್ಲ ನಿಂತವೆ ನೋಡಿ. ನೋಡ್ರ 2 ವೀಲರ್ ತೆಗಿಬೇಕು, ಇಲ್ಲಾಂದ್ರೆ ಗಾಡಿ ಪಾಸ್ ಆಗಲ್ಲ. ಯಾಕಾರ ಬಂದೆ ಅನಿಸ್ಬಿಡೈತೆ. ಇಲ್ಲೇ ಹಿಂಗೆ ಇನ್ನು ಕೇರಳ ಬೇರೆ ಮೊದಲನೇದಾಗಿ, ಅಲ್ಲಿ ಹೆಂಗಂತ ಗೊತ್ತಿಲ್ಲ. ಇನ್ನು ಪಾರ್ಟಿ ನಂಬರು ಲೊಕೇಶನ್ ಏನು ಕೊಟ್ಟಿಲ್ಲ. ಇನ್ನು ಅಲ್ಲಿ ಯಾವ ಥರ ಐತೆ ಕೇರಳ ಮೊದಲೇ ಭಯ ನಮಗೆ. ಕೇರಳ ಗೋವಾ ಇವೆರಡು ಸ್ಟೇಟ್ ಅಂದರೆ ತುಂಬಾ ಭಯ. ಏನಕ್ಕಪ್ಪ ಅಂದರೆ ದೊಡ್ಡ ಗಾಡಿಗಳಲ್ಲಿ ಈ ರೋಡ್ಗಳೆಲ್ಲ ಭಾಳ ಚಿಕ್ಕದಾಗಿರುತ್ತೆ. ಹೈವೇಲಾದರೆ ಪರವಾಗಿಲ್ಲ, ಹೈವೇ ಬಿಟ್ಟು ಒಳಗಡೆ ಹೋಗ್ತೀನಂದರೆ ರೋಡ್ಗಳೆಲ್ಲ ಭಾಳ ಚಿಕ್ಕದಾಗಿರ್ತದೆ, ಕಟ್ಟಾಗಲ್ಲ. ವಯರ್ಗಳು ಮಾತ್ರ ಸಾವಿರಾರು ವಯರ್. ನಮ್ಮ ಕರ್ನಾಟಕದಲ್ಲಿ ಒಂದು ಸ್ವಲ್ಪ ಇಂಪ್ರೂವ್ ಮಾಡಿದ್ದಾರೆ, ವಯರ್ಗಳೆಲ್ಲ ಕಡಿಮೆ ಮಾಡಿದ್ದಾರೆ. ಆದರೆ ಕೇರಳ ಮತ್ತು ಗೋವಾ ಇನ್ನೂ ಹಂಗೆ ಇದ್ದಾವೆ, ಎಲ್ಲಿ ವಯರ್ ತಡಿತಾವೋ ಅಂತ ಭಯ. ಆಮೇಲೆ ವಯರ್ಗಳು ಏನಾರು ಕಟ್ಟಾದರೆ ಜನಗಳು ಸುಮ್ಮನೆ ಇರಲ್ಲ, ಎಗರಾಡ್ತಾರೆ, ಹೊಡಿತಾರೆ, ಇವೆಲ್ಲ ಮಾಡ್ತಾರೆ. ಇದಕ್ಕೇನೆ ದೊಡ್ಡ ಟೆನ್ಷನ್ ನಮಗೆ. ಏನು ಮಾಡೋಕ್ಕಾಗಲ್ಲ, ಲೋಡ್ ಮಾಡಿದ್ದೀವಿ, ಹೋಗಲೇಬೇಕು, ಖಾಲಿ ಮಾಡಲೇಬೇಕು. ಅಲ್ಲಿ ಹೆಂಗೈತೆ ಅನ್ನೋದು ಗೊತ್ತಿಲ್ಲ. ಇಷ್ಟು ದೊಡ್ಡ ಮಿಷಿನ್ ತರಿಸ್ಕೊತಾ ಇದ್ದಾನಂದರೆ ಅವನು ಅಲ್ಲಿ ಅದಕ್ಕೆ ತಕ್ಕನಂಗೆ ದಾರಿ ಮಾಡಿರ್ತಾನೆ. ಅಂದರೆ ರೋಡು ಚಿಕ್ಕದಾಗೆ ಇದ್ದರೆ ಅವನೇನು ಸಪ್ರೇಟಾಗಿ ರೋಡ್ ಹಾಕ್ಸೋಕ್ಕಾಗಲ್ಲ. ಅದರಲ್ಲೇ ಕಷ್ಟ ಬಿದ್ದು ಏನೋ ಮಾಡಿ ಹೋಗಬೇಕಾಗುತ್ತೆ. ಹಂಗಾಗಿ ಬನ್ನಿ ನೋಡ್ತಾ ಹೋಗೋಣ ಇಲ್ಲಿ ಹೆಂಗೆ. ನೋಡಿ ಸ್ನೇಹಿತರೆ, ಇಲ್ಲಿ ಈ ಕಡೆ ಕಾರು, ಆ ಕಡೆ 2 ವೀಲರು, ಮುಂದೆ ಮನೆ. ಅಲ್ಲಿ ಕರೆಂಟ್ ವೈರ್ ನಿಮ್ಗೆ ಕಾಣ್ತಿರ್ಬೋದು ಸ್ವಲ್ಪ ಮೇಲೆ ನೋಡಿ. ಮೊಬೈಲ್ ಹೋಲ್ಡ್ರಲ್ಲಿ ಇಕ್ಕಿರೋದ್ರಿಂದ ತೆಗೆದು ಇದು ಮಾಡಿ ತೋರ್ಸೋಕ್ಕಾಗಲ್ಲ. ನೋಡಿ 2 ವೀಲರ್ ಎಲ್ಲಿ ಬರ್ತಾರೆ, ಏನು ನೋಡಲ್ಲ ಅವ್ರು. ರೋಡ್ ನೋಡ್ಕೊಂಡು ಹಂಗೆ ಬರೋದು. ಮುಂದೆ ಗಾಡಿಯಲ್ಲಿ ನಾನು ಕೈ ಮಾಡ್ತಾಯಿದ್ದೀನಿ, ಆ ಕಡೆ ಬಾ ಅಂತೇಳಿ. ಯಾಕಂದ್ರೆ ನಾನು ಲಾಂಗಲ್ಲಿ ಕಟ್ ಮಾಡಬೇಕು.
ಅಲ್ಲಿ ಕಲ್ಲು ಬೇರೆ ಇದೆ ಲೆಫ್ಟ್ ಸೈಡಾಗಿ. ಮೇಲೆ ವಯರ್ ನೋಡಿ ಎದುರುಗಡೆ ಕಾಣ್ತಿರ್ಬೋದು. ನರಕ ಹೆಂಗಪ್ಪ ಅಂದರೆ ಭಯ, ಜೀವ ಡಲ್ ಅಂತೈತೆ. ಯಾಕಂದರೆ ತಡ್ರಿ ಫಸ್ಟು ಕಟ್ ಮಾಡಿಬಿಡ್ತೀನಿ ನೋಡಿ, ಎಷ್ಟು ಲಾಂಗಲ್ಲಿ ಕಟ್ ಮಾಡಬೇಕು. ಗದ್ರಾಗೆ ಟೂ ವೀಲರ್ ಬೇರೆ ಬರ್ತಾ ಇರ್ತಾರೆ. ಅಲ್ಲಿ ಲೆಫ್ಟ್ ಸೈಡಾಗಿ ಬೇರೆ ಕಲ್ಲು ಐತೆ, ಕಟ್ಟೆ ಥರ ಐತೆ. ಅದು ಹಿಂದೆ ಟೈರ್ಗೆ ಲಾಂಗಲ್ಲಿ ಕಟ್ ಮಾಡಿಲ್ಲ ಅಂದರೆ ಟೈರ್ ಟಚ್ ಆಗುತ್ತೆ. ಯಪ್ಪ ನೋಡಿ ಎಷ್ಟು ಎಂಡ್ವರೆಗೂ ಹೋಗಿ ಎಳಿತಿದ್ವಿ ನೋಡಿ. ಕಂಬ ಕಾಣ್ಬೋದು, ನೋಡ್ತೀರಿ ಇವಾಗ ಕಂಬ ಎಷ್ಟು ಪಕ್ಕಕ್ಕೆ ಬರುತ್ತೆ. ಕಟ್ ಆಗಲಿಲ್ಲ ಒಂದ್ಸಲಿ. ರಿವರ್ಸ್ ಹೋಗಿ ಬರ್ಬೇಕು, ಯಾಕಂದರೆ ಸ್ವಲ್ಪ ಲಾಂಗಲ್ಲಿ ಕಟ್ ಮಾಡ್ತೀವಲ್ಲ. ಟೂ ಲೇಟ್. ಮನೆ ಬಾಡಿಗೆಗೈತಂತೆ ನೋಡಿ ಅಂಗಡಿ. ನೋಡಿ ಕರೆಂಟ್ ಕಂಬ ನೋಡಿದ್ರ, ಈ ಕಂಬದ ವಯರು ಸ್ವಲ್ಪ ಮಿಸ್ ಆಯ್ತು ಅಂದರೆ ಏನಿಲ್ಲ, ನಮ್ಮನ್ನು ಒಂದೇ ಸಲ ಕಳಿಸ್ತಾ ಇರ್ತೈತೆ. ಬರಪ್ಪ ನೀನು ಹೋಗು ಅಂತೇಳಿ, ನೀನು ಇದ್ದಿದ್ದು ಸಾಕು. ಇಲ್ಲಿ ನೋಡಿ ಗ್ಲಾಸ್ ಬೇರೆ ಕ್ಲೀನ್ ಮಾಡಿಲ್ಲ, ಅದಕ್ಕೆ ಹೆಂಗೆ ಕಾಣ್ತೈತೆ ನೋಡಿ. ಇನ್ನೊಂದು ಕರೆಂಟ್ ಕಂಬ ವಯರು ಕಬ್ಬಣಕ್ಕೆ ಟಚ್ ಆದರೆ ಒಂದೇ ಸಲ ಸ್ಪಾರ್ಕ್ ಆದ ತಕ್ಷಣ ಏನಾಗುತ್ತೆ, ಕರೆಂಟ್ ಹೊಡೆದು ಜೀವ ಹೋಗ್ಬಿಡ್ತೈತೆ. ಇದು ಕೆಲವೊಬ್ಬರಿಗೆ ಗೊತ್ತಾಗಲ್ಲ. ಅಂದರೆ ಕಣ್ಣು ಮುಂದೆ ನೋಡಿದರೆ ಮಾತ್ರ ಅದೇನಾಗುತ್ತೆ, ಭಯ ಬರುತ್ತೆ. ಯಾವತ್ತೂ ಅದರದ್ದು ಅನುಭವ ಆಗಿಲ್ಲ ಅಂದರೆ ಗೊತ್ತಾಗಲ್ಲ ನಮಗೆ. ಯಾಕಂದ್ರೆ ನನಗೊಂದು 2-3 ಸಲ 2-3 ಗಾಡಿ ನೋಡಿದ್ದೀನಿ. ಲಾಸ್ಟ್ ಟೈಮ್ ಒಂದು ಸಲ ಉಗಾದಿ ಹಬ್ಬದ ದಿವಸ ಒಂದು ತಮಿಳ್ನಾಡು ಗಾಡಿ ಒಂದು ಜೀವ ಉಳಿಸೋಕ್ಕಾಗಲಿಲ್ಲ, ಜೀವ ಹೋಗ್ಬಿಡ್ತು. ಅದನ್ನೆಲ್ಲ ಎತ್ತಕ್ಕೆ ಹೋದಾಗ ಕಣ್ಣು ಮುಂದೆ ನೋಡಿದ್ದೀನಿ ಅವೆಲ್ಲ. ಆಮೇಲೆ ಒಂದು VRL ಗಾಡಿ ಸುಮ್ಮನೆ ಟಚ್ ಮಾಡಿ ಸಾಕು, ಅವೆಲ್ಲ ನೋಡಿರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ. ಕರೆಂಟ್ ಕಂಬಗಳು ಬರ್ತಿದ್ದಂಗೆ ನೋಡಿ. ಇನ್ನು ಇಲ್ಲಿಂದ ಒಂದೇ ರೋಡು, ಯಾವ ಟರ್ನಿಂಗ್ ಇಲ್ಲ, ಬರೀ ವಯರ್ಗಳು ನೋಡ್ಕೊಂಡು ಹೋಗ್ಬೇಕು ಅಷ್ಟೇ. ಅವನು ನೋಡಿ ಲೇಬರ್ ನೋಡಿ ಮುಂದೆ ಹೆಂಗೆ ಓಡೋಗ್ತಾವನೆ ಪಾಪ. ಏನು ಮಾಡೋಕ್ಕಾಗಲ್ಲ. ಅವರು ಅವಾಗಲೇ ಹೋಗ್ಬೇಕಾಯ್ತು ಮನೆಗೆ. ಅವನು ಇಷ್ಟೊತ್ತಿಗಾಲೇ ಮನೆಗೆ ಹೋಗ್ಬೇಕಾಯ್ತು, ಅವರು ಹೋಗೋಕ್ಕಾಗಲಿಲ್ಲ. ಯಾಕಂದರೆ ನಂದು ಸಮಸ್ಯೆ ಆಗಿತ್ತು, ಬಿಲ್ ಸಮಸ್ಯೆ ಅಂತ ಹೇಳಿದೆ. ಬಿಲ್ಲಲ್ಲ, ಅದು ಪಾಲ್ಟಿದು ಸಮಸ್ಯೆ, ನಮ್ಮದು ಬಾಡಿಗೆ ಚರ್ಚೆ. ಯಾಕಂದರೆ ಫುಲ್ ಮೆಟೀರಿಯಲ್ ಗಾಡಿ ಇಡಿಸ್ಲಿಲ್ಲ. ಫುಲ್ ಹಾಕೋ ಬಂದರೆ ಮಾತ್ರ ಬಾಡಿಗೆ ಕೊಡೋದಿಲ್ಲ, ಕೊಡಲ್ಲ ಅಂತ ಹೇಳಿದಂತೆ ಪಾಲ್ಟಿ. ಹಂಗಾಗಿ ಟ್ರಾನ್ಸ್ಪೋರ್ಟ್ನವ್ರು ಹೇಳಿದ್ರು, ನಾನು ಹೇಳೋವರೆಗೂ ಗಾಡಿ ತೆಗಿಬೇಡ, ಅವ್ರು ಈ ಥರಪ್ಪ ಸಮಸ್ಯೆ ಮಾಡ್ತಾವ್ರೆ, ನಾನು ಹೇಳೋವರೆಗೂ ಗಾಡಿ ತೆಗಿಬೇಡ ಅಂತ ಹೇಳಿದರು. ಆಮೇಲೆ ಗೊತ್ತಾಯ್ತು ಅದೇ ಸಮಸ್ಯೆ ಅಂತ. ಆಮೇಲೆಲ್ಲ ಮಾತಾಡಿ, ಇಲ್ಲ ಅದೇ ಇಷ್ಟೇ ಇಳಿಸೋದು, ಜಾಗ ಇಲ್ಲ ಅಂತ ಹೇಳಿದ್ಮೇಲೆ ಸರಿ ಆಯಿತು ಬಾಡಿಗೆ ಕೊಡ್ತೀನಿ ಅಂತ ಹೇಳಿದ್ಮೇಲೆ ಗಾಡಿ ತಗೊಂಡು ಹೊರಟಿರೋದು. ಇವಾಗ ನೋಡಿ ಹಿಂಗಿದೆ ಜಾಗಗಳು ಇವೆಲ್ಲ. ಇಲ್ಲೆಲ್ಲ ಏನಾಗುತ್ತೆ ಅಂದರೆ ಬರೀ ಸಣ್ಣ ಗಾಡಿಗಳೇ ಓಡಾಡಿ ಜಾಸ್ತಿಗಳು. ಅವ್ರಿಗೆ ದೊಡ್ಡ ಗಾಡಿಗಳು ಬರೋದು ಅಪರೂಪ. ಇಂಥ ಜಾಗದಲ್ಲೆಲ್ಲ ಅಪರೂಪಕ್ಕೆ ಬರ್ತವೆ. ಹಿಂಗೆ ಬಂದಾಗ ನೋಡಿ ನಾವು ತಗಲಾಕೊಂಡು ನೋಡಿ, ಟೂ ವೀಲರಲ್ಲಿ ಹಿಂದೆ ಮುಂದೆ ನೋಡೋದೇ ಇಲ್ಲ. ಅವ್ರು ಬರೇ ನುಗ್ತಾನೆ ಇರ್ತಾರೆ, ಹೆಂಗೆ ಬೇಕಾದ್ರೆ ಹಂಗೆ ನುಗ್ತಾ ಇರ್ತಾರೆ. ಇವೇ ಸಮಸ್ಯೆ ನಮಗೆ. ಇನ್ನೊಂದು ಅಲ್ಲಿ ಮುಂದೆ ಕಾಣ್ತಿರ್ಬೋದು ನಿಮಗೆ, ಅಲ್ಲಿಗೆ ಹೋದರೆ ಮೇಯ್ನ್ ರೋಡ್ ಸಿಕ್ಬಿಡ್ತೈತೆ. ಮೇಯ್ನ್ ರೋಡ್ ಸಿಕ್ಕರೆ ಮುಗೀತು, ಅಲ್ಲಿಂದ ಏನು ಟೆನ್ಷನ್ ಏನಿಲ್ಲ. ಇಲ್ಲಿದ್ರು ಸಮಸ್ಯೆ ಮುಗ್ದಂಗೆ ಆಗುತ್ತೆ. ಆವಾಗ ನಮಗೇನಿದ್ರು ಇನ್ನು ನೆಕ್ಸ್ಟು ಕೇರಳದ ಸಮಸ್ಯೆ ನೋಡೋಣ ಹೆಂಗೆ ಆಗುತ್ತೆ ಅಂತ. ನೋಡಿ ಇಲ್ಲೆಲ್ಲ ಟ್ರಾಫಿಕ್, ಟೂ ವೀಲರೆಲ್ಲ ಬಂದುಬಿಟ್ರೆ ದೊಡ್ಡ ಸಮಸ್ಯೆ. ಎದುರುಗಡೆ ಕಾಣ್ತೈತೆ ರೋಡು. ಫೈನಲ್ಲಾಗಿ ಮೇಯ್ನ್ ರೋಡಿಗೆ ಬಂದ್ಬಿಟ್ವಿ. ಇಲ್ಲಿಂದ ಈ ಕಡೆ ಯಾವುದೇ ಸಮಸ್ಯೆ ಇಲ್ಲ. ಅವ್ರ ಪಾಪ ಅವ್ನು ನಡ್ಕೊಂಡು ಬಂದು ಅಲ್ಲಿಂದ ಸಾಕಾಗ್ಬಿಡವ್ರೆ. ಬನ್ನಿ ಅವ್ರನ್ನ ಹತ್ತಿಸ್ಕೊಂಡು ಆರಾಮಾಗಿ ಇಲ್ಲಿಂದ ಹೊರಡೋಣ. ಹಾಯ್ ಸ್ನೇಹಿತರೆ, ಗಾಡಿ ಲೋಡೆಲ್ಲ ಮಾಡ್ಕೊಂಡು ಬೆಳ್ಳೂರು ಕ್ರಾಸ್ ಟೋಲಿಗೆ ಬಂದಿದ್ದೀನಿ. ಟೈಮ್ ಬಂದ್ಬಿಟ್ಟು ಅಲ್ಲೇ 12:30 ಆಯಿತು ಟೈಮು. ಸಿಕ್ಕಾಪಟ್ಟೆ ನಿದ್ದೆ ಹೇಳ್ತಿದ್ದೆ. ನಿನ್ನೆ ರಾತ್ರೆಲ್ಲ ನಿದ್ದೆ ಇಲ್ಲ ನೋಡಿ. ಅದು ಬೆಳ್ಳೂರು ಕ್ರಾಸ್ ಟೋಲು ನಮ್ಮ ಅಂಬಾರಿ ಇಲ್ಲ ಐತೆ. ಲೋಡು ನೋಡಿ, ಲೋಡ್ ಹೆಂಗೆ ಕಾಣ್ತೈತೆ. ಸಿಕ್ಕಾಪಟ್ಟೆ ನಿದ್ದೆ ಎಳಿತೈತೆ. ನಿನ್ನೆ ರಾತ್ರಿ ಇಡೀ ನಿದ್ದೆ ಮಾಡೋಕ್ಕಾಗಲಿಲ್ಲ. ಅಲ್ಲಿ ಅವರೆಲ್ಲ ಬಂದು ಖಾಲಿ ಮಾಡಿಸ್ಕೊಂಡು ಅದೆಲ್ಲ ಸಮಸ್ಯೆಯಲ್ಲಿ ನಿದ್ದೆ ಮಾಡೋಕ್ಕಾಗಿಲ್ಲ. ಹಗ್ಲಲ್ಲಿ ಮಧ್ಯಾಹ್ನ ಒಂದು 2 ಅವರ್ ಮಲಗಿದ್ದೆ, ಆದರೂ ನಿದ್ದೆ ಸಿಕ್ಕಾಪಟ್ಟೆ ಎಳಿತೈತೆ. ಅದಕ್ಕೆ ಒಂದು ಸ್ವಲ್ಪ ತಿರುಗಾಡ್ತಾ ಇದ್ದೀನಿ. ನೋಡೋಣ, ಒಂದು 2-3 ಅವರ್ ಮಲಿಕೊಂಡು ಹೋಗೋಣ, ಇಲ್ಲ ಹಂಗೆ ಹೋಗೋಣ. ಇನ್ನೂ 350 ಕಿಲೋಮೀಟ್ರ್ ಹೋಗ್ಬೇಕು. ಅದೇ ಬೇಜಾರು. ಕಾಸರಗೋಡು ಬಿಟ್ಟು 40 ಕಿಲೋಮೀಟ್ರ್ ಮುಂದೆ ಹೋಗ್ಬೇಕು. ಅದೇ ಬೇಜಾರಾಗಿರೋದು. ಏನು ಮಾಡೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಮೈ ನೋವು, ನಿದ್ದೆ. ಸದ್ಯಕ್ಕೆ ನೋಡೋಣ. ಟೈಮ್ ಎಷ್ಟು? 12:30. ಒಂದು 3 ಗಂಟೆಗೆ ಎದ್ದುಬಿಟ್ರೆ ಹೋಗ್ಬೋದಾ ನೋಡೋಣ. ಏನು ಮಾಡೋಕ್ಕಾಗಲ್ಲ. ಆದರೆ ಖಾಲಿ ಆಗಲಿ, ಬಿಟ್ಟರೆ ಬಿಡಲಿ. ನಿದ್ದೆಗೆಡ್ಕೊಂಡು ಗಾಡಿ ಓಡಿಸ್ಕೊಂಡು ಆರೋಗ್ಯ ಹಾಳು ಮಾಡ್ಕೋಬಾರ್ದು. ಮತ್ತು ಹೆಚ್ಚು ಕಮ್ಮಿ ಮಾಡ್ಕೊಳ್ಳೋಕ್ಕಿಂತ 3 ಅವರ್ ಮಲಿಕೊಳ್ಳೋಣ.
ಒಂದು 3 ಗಂಟೆಗೆ ಎದ್ದು ಬಿಟ್ಟರೆ ಆರಾಮಾಗಿ ಘಾಟ್ ಗಿಟ್ಟೆಲ್ಲ ಇಳಿಸ್ಕೊಂಡು ನಾಳೆ ಒಂದು 12 ಗಂಟೆ ಅಷ್ಟೊತ್ತಿಗೆಲ್ಲ ಹೋಗ್ಬೋದು. ಟ್ರೈ ಮಾಡೋಣ. ಇವಾಗ ಇಲ್ಲಿಗೆ ಸದ್ಯಕ್ಕೆ ಒಂದು 3 ಅವರ್ ಮಲಿಕೊಳ್ಳೋಣ. ಅಲ್ಲಿವರೆಗೂ ಎಲ್ಲರಿಗೂ ಗುಡ್ ನೈಟ್. ಮತ್ತೆ 3 ಗಂಟೆ ಮೇಲೆ ಸಿಗೋಣ. ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಟೈಮು 7:20, ಡೇಟು ಇವತ್ತು 5ನೇ ತಾರೀಕು ಡೇಟ್. ಇವತ್ತು ರಾತ್ರಿ ಬಂದು ತಿಳಿದಾಗೆ ಬೆಳೂರು ಕಾಸಲ್ಲಿ ಬಂದು ಫುಲ್ಲು ನಿದ್ದೆ ಕಂಟ್ರೋಲ್ ಆಗದೆ ಮಲಿಕಂಡೆ. ನಿಮಗೆ ತಿಳಿದಾಗೆ ಅಲ್ಲಿ 3 ಗಂಟೆಗೆ ಎಬ್ಸಿರೋ. 3 ಗಂಟೆಗೆ ಎದ್ದು ಬಿಟ್ಟು ಅಲ್ಲಿಂದ ಯೂರಿಸವೆ ಟೋಲೆಲ್ಲ ಬಿಟ್ಟು ಮುಂದೆ ಬಂದೆ. ಮತ್ತೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ. ಮೊನ್ನೆ ರಾತ್ರಿ ಫುಲ್ಲು ನಿದ್ದೆ ಇಲ್ಲ, ಬೆಳಗ್ಗೆಲ್ಲ ಮಲಗಿಲ್ಲ. ನಿನ್ನೆ ಮತ್ತೆ ನಿದ್ದೆ ಬಂತು, ಮಲಿಕೊಂಬಿಟ್ಟೆ. ಎಚ್ಚರನೇ ಆಗಿಲ್ಲ. ಈಗ 7 ಗಂಟೆಗೆ ಎಚ್ಚರ ಆಗಿ ಬರ್ತಾಯಿದ್ದೀನಿ. ಇವಾಗ ನಾ ಬೈಪಾಸಲ್ಲಿದ್ದೀನಿ ನೋಡಿ. ಇದು ಚನ್ನರಾಯಪಟ್ಟಣ ಬೈಪಾಸು. ಇದು ಉದಯಪುರ ಹತ್ತತ್ರ ಬೈಪಾಸ್ ಎಂಡ್ ಆಗೈತೆ. ನಿದ್ದೆ ಏನಪ್ಪ ಕಂಟ್ರೋಲೇ ಆಗಲಿಲ್ಲ. ಎಷ್ಟು ನಿದ್ದೆ, ಅದು ಎಲ್ಲಿಂದ ಬಂತು ಅನ್ನೋದೇ ಗೊತ್ತಾಗಲಿಲ್ಲ. ನಿನ್ನೆ ಏನು ಮಾಡೋಕ್ಕಾಗಲ್ಲ, ಇಲ್ಲೇ ಲೇಟ್ ಆಗ್ಬಿಡ್ತು. ಹೋಗೋಣ ಇವತ್ತು ಸಂಜೆ ಅಷ್ಟೊತ್ತಿಗೆ ಹೋಗ್ಬೋದು. ಸಂಜೆ ತಪ್ಪಿದ್ರೆ ನೈಟು ಆರಾಮಾಗಿ ನಾಳೆನೇ ಖಾಲಿ ಮಾಡೋಕ್ಕಾಗೋದು. ಇವತ್ತು ಮಾಡೋಕ್ಕಾಗಲ್ಲ. ಇನ್ನೂ 150, ಇನ್ನೂ 300 ಕಿಲೋಮೀಟ್ರ್ ಐತೆ. ಘಾಟೆಲ್ಲ ಇಳಿಸಿ ಬರೇ ಘಾಟೆ. ಸಕಲೇಶ್ಪುರದವರೆಗೂ ಚೆನ್ನಾಗೈತೆ. ಸಕಲೇಶ್ಪುರ ಬಿಟ್ಟರೆ ಕಾಸರಗೋಡು ದಾಟಿ ಇದ್ರವರೆಗೂ ಅನ್ಲೋಡಿಂಗ್ ಪಾಯಿಂಟ್ವರೆಗೂ ಬರೀ ಘಾಟ್ ಸೆಕ್ಷನ್ನೇ. ಏನೋ ಮಾಡೋಕ್ಕಾಗಲ್ಲ. ನಿದ್ದೆ ಭಾಳ ದಿವಸದ ಮೇಲೆ ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೀನಿ. ಆರಾಮಾಗಿ ಹೋಗೋಣ. ಘಾಟಲ್ಲಿ ಹೋಗಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಟೈಮು ಏನಾಗುತ್ತೆ ಏನೋ ಗೊತ್ತಿಲ್ಲ. ನಿದ್ದೆ ಆಗಿ ಬಂದ್ಬಿಡ್ತವೆ. ಅದು ಬೇರೆ ಒಂದು ಟೈರ್ ಬೇರೆ ಫಿಟ್ ಮಾಡಿದ್ದ ನಿನ್ನೆ. ಟೈರ್ ಫ್ರಂಟ್ ಬೇರೆ ಏರ್ ಬಂದಿತ್ತಲ್ಲ, ಒಂದು ಟೈರ್ ಬೇರೆ ಫಿಟ್ ಮಾಡಿದೆ. ಅದು ಒಂದು ಸಮಸ್ಯೆ ಆಗಿ ನಿದ್ದೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬೇರೆ ಬಂದಂಗೆ ಮಲಿಕೊಂಡವನು ಅಷ್ಟೇ, ಎಚ್ಚರಣೆ ಆಗಲಿಲ್ಲ. ಬರೀ ಈಗ ಹೋಗಿ ಘಾಟಲ್ಲಿ ಸ್ನಾನ ಮಾಡ್ಕೊಂಡು ಆರಾಮಾಗಿ ಹೋಗೋಣ. ಮುಂದೆ ಎಲ್ಲರ ಇನ್ನೂ ಟೀ ಕುಡ್ದಿಲ್ಲ. ಮೊದಲು ಇಲ್ಲೆಲ್ಲ ಇಲ್ಲಿ ಶಾಂತಿಗ್ರಾಮ ಮಠ ಒಳಗೆ ನಿಲ್ಲಿಸಿ ಟೀ ಕುಡ್ಕೊಂಡು ಆರಾಮಾಗಿ ಹೋಗೋಣ. ನಮ್ಮ ಬೆಳಗಿನ ನಾಷ್ಟ ಪರೋಟ, ಚಟ್ನಿ, ಸಾಗು. ಬನ್ನಿ ನಾಷ್ಟ ಮಾಡೋಣ. ನಮ್ಮ ಗಾಡಿ ಒಳ್ಳೈತೆ. ಗಾಡಿ ದೂರದಲ್ಲಿ ನಿಲ್ಲಿಸ್ಬಿಟ್ಟು ಬಂದಿದ್ದೀನಿ. ಎಲ್ಲೂ ನಾಷ್ಟ ಸಿಕ್ಕಿಲ್ಲ ಅಂತ. ಬರ್ರಿ ಫಸ್ಟ್ ನಾಷ್ಟ ತಿಂದ್ಬಿಟ್ಟು ನೋಡೋಣ ಟೇಸ್ಟ್ ಹೆಂಗೈತೆ ಅಂತ. ನೋಡಿ ಸ್ನೇಹಿತರೆ, ಆಮ್ಲೆಟು ಪರೋಟ ಜೊತೆ ಆಮ್ಲೆಟು ಭಾಳ ದಿವಸದ ಮುಂದೆ ತಿಂತಿದ್ದಿದ್ದು. ಮತ್ತೆ ಶುರು ಮಾಡಿದ್ದೀನಿ ಇವತ್ತು ಪರೋಟ ಆಮ್ಲೆಟ್. ಬನ್ನಿ ಊಟ ಮಾಡ್ಕೊಂಡು ಹೋಗೋಣ. ಸ್ನೇಹಿತರೆ, ನಾಷ್ಟ ಎಲ್ಲ ಮಾಡ್ಕೊಂಡು ಘಾಟ್ ಇಳಿಸ್ತಾ ಇದ್ದೀನಿ. ನಾಷ್ಟ ಪರೋಟ ಪರವಾಗಿಲ್ಲ, ಸಾರು ಎಲ್ಲ ಪರವಾಗಿಲ್ಲ, ಅಂತ ಇಲ್ಲ ಅಂದ್ರೂ ಪರವಾಗಿಲ್ಲ. ಏನು ಮಾಡೋಕ್ಕಾಗಲ್ಲ, ತಿನ್ನಲೇಬೇಕು. ತಿಂದಿದ್ದೀವಿ ನೋಡಿ. ಇವಾಗ ಘಾಟ್ ಇಳಿಸ್ತಾ ಇದ್ದೀವಿ. ಮಳೆ ಬರ್ತೈತೆ. ನಾಷ್ಟ ಮಾಡ್ಬೇಕಾದ್ರೆ ಮಳೆ ಇರಲಿಲ್ಲ, ಇವಾಗ ಮಳೆ ಬರ್ತೈತೆ. ಘಾಟ್ ಇಳಿಸ್ಕೊಂಡು ಹೋಗೋಣ. ಟೈಮು 10-11 ಗಂಟೆ. ಸಿಕ್ಕಾಪಟ್ಟೆ ಟೈಮ್ ಎಷ್ಟಾಗ್ಬಿಡ್ತು. ಏನಪ್ಪ ಅಂದ್ರೆ ಅದಕ್ಕೆ ನೈಟಾಗಿ ಗಾಡಿ ಓಡಿಸ್ಬೇಕು ಅನ್ನೋದು. ಬೆಳ್ಳೂರು ಕ್ರಾಸಿಂದ ಇಲ್ಲಿ ಬರೋಷ್ಟೊತ್ತಿಗೆ ಎಷ್ಟು ಲೇಟ್ ಆಗ್ಬಿಡ್ತಂದ್ರೆ ಡೇಲಿ ಬರೀ ಟ್ರಾಫಿಕ್ಕು. ನೈಟ್ ಓಡಿಸ್ರೆ ಟ್ರಾಫಿಕ್ ಇರಲ್ಲ, ಏನಿರಲ್ಲ. ಹಂಗಾಗಿ ನೈಟೇ ಓಡಿಸ್ಕೊಂಬಿಡ್ಬೇಕು. ನೋಡಿ, ಡೇ ಓಡಿಸೋದ್ರಿಂದ ಇಲ್ಲಿ ಮೈಕೈ ನೋವು ಸುಸ್ತೆಲ್ಲ ಸ್ಟಾರ್ಟ್ ಆಗ್ಬಿಡೈತೆ ಆಲ್ರೆಡಿ ಅಲ್ಲಿಂದ ಇಲ್ಲಿ ಬರೋಷ್ಟೊತ್ತಿಗೆ. ಏನು ಮಾಡೋಕ್ಕಾಗಲ್ಲ. ನೈಟ್ ನಿದ್ದೆ ಬಂದ್ಬಿಡ್ತು, ಮಲಿಕೊಂಬಿಟ್ಟೆ. ಇವಾಗ ಯೋಚನೆ ಮಾಡ್ರೆ ಫಲ ಇಲ್ಲ. ಆಮೇಲೆ ಇನ್ನೊಂದು ವಿಷಯ, ಲಾಸ್ಟ್ ವಿಡಿಯೋದಲ್ಲಿ ಯಲ್ಲಾಪುರ ಘಾಟ್ ವಿಷಯದಲ್ಲಿ ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ಆಕ್ಸಿಡೆಂಟ್ಗೆಲ್ಲ ದೆವ್ವ ಕಾರಣಗಳಲ್ಲ ಅಂತ. ಅದರಲ್ಲಿ ಡ್ರೈವರ್ಗಳ ಅಜಾಗ್ರತೆ, ಸ್ಪೀಡು, ವ್ಯಾಕಮ್ ಡೌನ್ ಆಗಿ ಬ್ರೇಕ್ ನಿಲ್ಲದೆ ಅಪ್ಸೈಡ್ ಆಗುತ್ತೆ ಅಂತ ಹೇಳಿದ್ದೆ. ಅದಕ್ಕೊಬ್ಬರು ಮೆಸೇಜ್ ಹಾಕಿದ್ರು, ಅಣ್ಣ ಬಸ್ನವರೆಲ್ಲ ಇಳಿಸ್ತಾರಲ್ಲ ಸ್ಪೀಡಾಗಿ, ಅವ್ರಿಗೇನು ಸಮಸ್ಯೆ ಬರಲ್ವಾ, ವ್ಯಾಕಮ್ ಪ್ರಾಬ್ಲಮ್ ಬರಲ್ವಾ ಅಂತ ಪ್ರಶ್ನೆ ಹಾಕಿದ್ರು ಒಬ್ಬರು. ಅದಕ್ಕೆ ಉತ್ತರ ಏನಪ್ಪ ಅಂದರೆ, ಬ್ರದರ್, ಬಸ್ಸು ಖಾಲಿ ಗಾಡಿ, ಅದು ಟೋಟಲ್ ಬಸ್ಸು ಜನ ಎಲ್ಲ ಸೇರಿನೂ 10 ಟನ್ನು 11 ಟನ್ ಇರ್ಬೋದು. ಲಾರಿ ಎಲ್ಲ 35 ಟನ್. ಈಗ ನಮ್ಮದು 35 ಟನ್ ಇರುತ್ತೆ ಟೋಟಲು. ಖಾಲಿ ಗಾಡಿಯಲ್ಲಿ ಜಾಸ್ತಿ ಬ್ರೇಕ್ ಕೇಳಲ್ಲ, ಲೋಡ್ ಗಾಡಿಯಲ್ಲಿ ಜಾಸ್ತಿ ಬ್ರೇಕ್ ಕೇಳುತ್ತೆ. ಯಾಕಂದರೆ ಹೆವಿ ಲೋಡ್ ಆದಾಗ ಡೌನಲ್ಲಿ ಸ್ವಲ್ಪ ಸ್ಪೀಡಾಗಿ ಹೋಗುತ್ತೆ.
ಖಾಲಿ ಗಾಡಿ ಸ್ಪೀಡ್ ಹೋಗಲ್ಲ ನಮ್ದು. ನೋಡಿ ಇವಾಗ ನೋಡಿ ಗೇರ್ ಕೊಟ್ಟಿದ್ದೀನಿ ನೋಡಿ, ಬ್ರೇಕ್ ಏನು ತುಳಿದಿಲ್ಲ ನೋಡಿದ್ರಾ, ಹೋಗ್ತಿರೋ ಸ್ಪೀಡ್ ನೋಡಿ ಎಷ್ಟು ನಿಧಾನ ಹೋಗ್ತೈತೆ. ಅಂದರೆ ಇವತ್ತು ನಂದು ಬರೀ 12-13 ಟನ್ ಇದೆ, ಗಾಡಿನೇ ಹೋಯ್ತಾ ಇಲ್ಲ, ಗಾಡಿನೇ ಹೋಯ್ತಾ ಇಲ್ಲ. ಅದೇ ನಂದು 25 ಟನ್ ಇದ್ಬಿಟ್ರೆ ಬ್ರೇಕ್ ಮೇಲೆ ಕಾಲು ಹಿಡ್ಕೊಂಡೇ ಇರ್ಬೇಕು ನಾನು. 25 ಟನ್ ಇದ್ದಿದ್ರೆ ಇವತ್ತು 12 ಟನ್ ಇರೋದ್ರಿಂದ ಗೇರ್ ಕೊಟ್ಟಿದ್ದೀನಿ ಫಸ್ಟ್ ಗೇರ್ಗೆ, ನೋಡಿ ಎಷ್ಟು ನಿಧಾನ ಹೋಗ್ತೈತೆ. ಇಷ್ಟೇ ಹೋಗ್ತಿರೋದು 15 ಕಿಲೋಮೀಟ್ರ್ ಸ್ಪೀಡು, ಅಷ್ಟೇ, ಹೋಗೋದೇ ಇಲ್ಲ. ಹಂಗಾಗಿ ಬಸ್ ಏನಾಗುತ್ತೆ ಹೋಗಲ್ಲ. ಅವ್ರೇನು ಮಾಡ್ತಾರೆ, ಎಕ್ಸ್ಲೇಟರ್ ಕೊಡ್ಕೊಂಡು ಎಕ್ಸ್ಲೇಟರ್ ಮೇಲೆ ಹೋಗ್ತಿರ್ತಾರೆ ಅವರು, ರೇಸ್ ಮಾಡ್ಕೊಂಡು. ವ್ಯಾಕಮ್ ಬೇಗ ಇಳಿಯಲ್ಲ. ನಮ್ಮವೇನಾಗುತ್ತೆ, ನಾವು 10 ಸಲ ಬ್ರೇಕ್ ಹೊಡೆಯೋದು, ಬಸ್ನವ್ರು ಒಂದೇ ಸಲ ಬ್ರೇಕ್ ಹೊಡಿತಾರೆ. ಆವಾಗ ಅವ್ರು ವ್ಯಾಕಮ್ ಇಳಿಯಲ್ಲ, ಸ್ಪೀಡಾಗಿ ಹೋಗ್ತಾ ಇರ್ಬೋದು. ಲೈಟ್ ವೆಯ್ಟ್ ಮೇಲೆ ಡಿಫ್ರೆಂಟು, ಲೋಡ್ ಗಾಡಿಗಳ ಮೇಲೆ. ನೋಡಿ ಇವು ನೂಟ್ಲು ಹೋಗ್ತಾನೆ, ಇವು ನೋಡಿ ಈಗ ನೋಡಿ ಗಾಡಿ ನೂಟ್ಲು ಹೊಡ್ಕೊಂಡು ಹೋಗ್ತಿರ್ತಾನೆ ಘಾಟಲ್ಲಿ, ನೋಡಿದ ನೂಟ್ಲು ಹೊಡ್ಕೊಂಡು ಹೋಯ್ತಾವೆ ನಾವು. ಏನಕ್ಕೆ? ಗಾಡಿಯಲ್ಲಿ ಲೋಡ್ ಇಲ್ಲ, ಏನಿಲ್ಲ, ಖಾಲಿ ಗಾಡಿ ಆರಾಮಾಗಿ ನೂಟ್ಲು ಹೊಡ್ಕೊಂಡೋದ್ರೆ ಎಷ್ಟು ಬ್ರೇಕ್ ಕಡಿಮೆ ಕೇಳುತ್ತೆ, ವ್ಯಾಕಮ್ ಬೇಗ ಇಳಿಯಲ್ಲ, ಆರಾಮಾಗಿ ಹೋಗ್ಬೋದು. ಅರ್ಥ ಆಯ್ತಾ ಬ್ರದರ್? ಬಸ್ಗೂ ನಮಗೂ ಡಿಫ್ರೆನ್ಸ್ ಘಾಟಲ್ಲಿ. ಬನ್ನಿ ಆರಾಮಾಗಿ ಘಾಟ್ ಇಳಿಸ್ಕೊಂಡು ಹೋಗೋಣ. ಮಳೆ ಬೇರೆ ಬರ್ತೈತೆ. ಕೆಳಗಿಳಿದು ಕೆಳಗೆ ಹೋಗಿ ಸ್ನಾನ ಗೀನ ಮಾಡ್ಕೊಂಡು ಅಡುಗೆ ಮಾಡಿ ಊಟ ಗೀಟ ಮಾಡ್ಕೊಂಡು ಸಂಜೆ ಮೇಲೇ ಬಿಡೋದು. ಆರಾಮಾಗಿ ಹೋಗೋಣ. ಇವತ್ತು ಹೋಗಿ ಖಾಲಿ ಮಾಡೋಕ್ಕಂತೂ ಆಗಲ್ಲ, ಹೇಳ್ಬಿಟ್ಟಾರೆ ಪಾರ್ಟಿ. ಕ್ರೇನ್ ಬರಲ್ಲ, ಕ್ರೇನ್ ಬರೋದು ಬೆಳಗ್ಗೆನೇ ಅಂತ ಹೇಳ್ಬಿಟ್ಟವ್ರೆ. ಹಂಗಾಗಿ ಆರಾಮಾಗಿ ಹೋಗೋಣ. ಮಳೆ ಮಾತ್ರ ಬರ್ತಾನೇ ಐತೆ. ಬರಲಿ ರೋಡಲ್ಲಿ ನೋಡಿ ನೀರು ಹೋಗ್ತಾ ಇರೋದು ನೋಡಿ ರೋಡಲ್ಲೆಲ್ಲ ನೀರು ಹೆಂಗೆ ಹೋಗ್ತಾಯಿತ್ತು. ಬನ್ನಿ ಆರಾಮಾಗಿ ಘಾಟ್ ಇಳಿಸ್ಕೊಂಡು ಹೋಗೋಣ. ನೋಡೋಣ ಕೆಳಗಡೆ ಹೋಗಿ ಗಾಡಿಯೆಲ್ಲ ಒಂದು ಸ್ವಲ್ಪ ಕ್ಲೀನಾಗಿ ತೊಳಿಬೇಕು. ಒಳಗಡೆ ಎಲ್ಲ ತೊಳ್ಕೊಂಡು ಇವತ್ತು ಆದಷ್ಟು ಒಳಗಡೆ ಎಲ್ಲ ಕ್ಲೀನಾಗಿ ತೊಳ್ಕೊಂಡು, ಭಾಳ ದಿವಸ ಆಯಿತು ಒಳಗಡೆ ತೊಳೆದು, ಹೆಚ್ಚು ಕಮ್ಮಿ ಒಂದು 20 ದಿವಸ ತಿಂಗಳೇ ಆಯ್ತಾ ಬಂತು ಒಳಗಡೆ ಎಲ್ಲ ತೊಳೆದು. ಅವಾಗವಾಗ ಕ್ಲೀನ್ ಮಾಡ್ತಾ ಇರ್ತೀವಿ, ಅಂದರೆ ನೀರು ಹಾಕಿ ತೊಳಿಲಿಲ್ಲ, ಫುಲ್ಲು ನೀರು ಹಾಕಿ ಒಳಗಡೆ ತೊಳಿತಿದ್ದೆ. ನಾನು ತಿಂಗ್ಳಿಗೆ ಒಂದು ಸಲಿನಾದರೂ ತೊಳಿತೀನಿ. ಇವತ್ತು ತೊಳ್ಕೊಂಡು ಆರಾಮ್ ಟೈಮ್ ಬೇಜಾನಿದೆ, ಒಳಗಡೆ ಎಲ್ಲ ತೊಳ್ಕೊಂಡು ಆರಾಮಾಗಿ ಹೋಗೋಣ. ಸ್ನೇಹಿತರೆ ಗಾಡಿ ಎಲ್ಲ ನೋಡಿ, ನೀರು ನೋಡಿ ಹೆಂಗೆ ಬರ್ತೈತೆ. ಗಾಡಿ ಎಲ್ಲ ಕ್ಲೀನಾಗಿ ತೊಳೆದು ಒಳಗಡೆ ಕೆಳಗಡೆ ಎಲ್ಲ ಕ್ಲೀನಾಗಿ ತೊಳೆದಿದ್ದೀವಿ. ನೋಡಿದ್ರಾ, ಪಕ್ಕದಲ್ಲೇ ನೀರು ತಗೊಂಡು ತೊಳಿತಾ ಇರೋದೇ ಕೆಲಸ. ತೊಳೆದಿದ್ದೆಲ್ಲ ಆಯಿತು, ಬಟ್ಟೆ ಎಲ್ಲ ಒಣಗಾಕಿದ್ದೀವಿ. ಕೆಳಗಡೆ ಎಲ್ಲ ಕ್ಲೀನಾಗಿ ತೊಳೆದ್ಬಿಟ್ಟು ಒಳಗಡೆ ಎಲ್ಲ. ಬನ್ನಿ ಈಗ ಇಲ್ಲಿಂದ ಹೊರಡೋಣ. ಕೆಳಗಡೆ ಇಳಿಸಿ ಘಾಟ್ ಇಳಿಸಿ. ಟೈಮು ಅಲ್ಲೇ 1 ಗಂಟೆನಾ. ಇನ್ನು ಯಾವಾಗಪ್ಪ ನಾವು ಅಡುಗೆ ಮಾಡೋದು, ಯಾವಾಗ ಊಟ ಮಾಡೋದು ಒಂದು ಗೊತ್ತಿಲ್ಲ. ಪರವಾಗಿಲ್ಲ, 1 ಅವರ್ಲೆ 2 ಅವರ್ ಲೇಟ್ ಆಗಲಿ ಅಡುಗೆ ಮಾಡಿ. ಡ್ರೈವರು, ಆ ಗಾಡಿ ಡ್ರೈವರ್ ಅವರು ಅಡುಗೆ ಮಾಡಿ ಊಟ ಮಾಡ್ಕೊಂಡು ಹೋಗೋಣ. ನೋಡಿ ನೀರು ಹೆಂಗಿದೆ ಅಂತ. ಕುಡಿಯೋಕ್ಕೆ ಮಾತ್ರ ಸೂಪರಾಗಿರುತ್ತೆ, ಪ್ಯೂರ್ ನೀರು ಇದು, ಯಾವ ಕೆಮಿಕಲ್ಲು ಏನು ಇಲ್ಲದೆ ಮಿಸ್ ಇಲ್ದೇ ನೀರು. ನೋಡಿರಿ ಇವಾಗ ಘಾಟ್ ಇಳಿಸ್ಕೊಂಡು ಆರಾಮಾಗಿ ಹೋಗೋಣ. ಆಯ್ತು ಸ್ನೇಹಿತರೆ, ಟೈಮು 12 ಗಂಟೆ. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಕೇರಳ ಬಾರ್ಡ್ರು, ಅಂದರೆ ನಮ್ಮ ಕರ್ನಾಟಕದಲ್ಲೇ ಇದ್ದೀನಿ. ಇದು ನೋಡಿ ಕೇರಳ ಬಾರ್ಡ್ರು ಟೋಲ್ ಇದು. ಈ ಟೋಲ್ ಪಾಸ್ ಆದರೆ ಕೇರಳ, ಈ ಟೋಲ್ ಬಂದ್ಬಿಟ್ಟು ಕರ್ನಾಟಕಕ್ಕೇ, ಕರ್ನಾಟಕದ ಟೋಲ್ ಇದು. ಬನ್ನಿ ಈಗ ಊಟ ಮಾಡ್ತಾಯಿದ್ದೀನಿ. ಊಟದ ಟೈಮು. ಅನ್ನ ಸಾರು ಎಲ್ಲ ಮಾಡ್ಕೊಂಡಿದ್ದೆ, ನುಗ್ಗೆಕಾಯಿ ಸಾರು, ಬೀನ್ಸ್ ಎಲ್ಲ ಹಾಕಿ ಸಾರು ಮಾಡ್ಕೊಂಡಿದ್ದೀನಿ. 12 ಗಂಟೆ ರಾತ್ರಿಗೆ ಊಟ ಮಾಡ್ತಾಯಿದ್ವಿ. ಟೈಮ್ ನೋಡಿ ಹೆಂಗಿದೆ. ಇನ್ನೂ 70 ಕಿಲೋಮೀಟ್ರ್ ಹೋಗ್ಬೇಕು ನೀಲೇಶ್ವರ ಅಂತೇಳಿ. ನೀಲೇಶ್ವರದಲ್ಲಿ ನಿಲ್ಸ್ಕೊಂಡು ಅಲ್ಲಿಂದ ಒಂದು 12 ಕಿಲೋಮೀಟ್ರ್ ಒಳಗೆ ಹೋಗ್ಬೇಕಂತೆ. ಅಲ್ಲಿಂದ ಅವ್ರು ಬಂದು ಕರ್ಕೊಂಡು ಹೋಗ್ತಾರಂತೆ. ನೀಲೇಶ್ವರದಲ್ಲಿ ಹೋಗಿ ನಿಂತ್ಕೊಂಡ್ರೆ ಸಾಕು. ಬನ್ನಿ ಇವಾಗ ಸದ್ಯಕ್ಕೆ ಊಟ ಮಾಡೋಣ. ಊಟ ಸ್ನೇಹಿತರೆ, ಊಟ ಗೀಟೆಲ್ಲ ಮಾಡ್ಕೊಂಡು ಕೇರಳ ಎಂಟ್ರಿ ಕೊಟ್ಟಿದ್ದೀನಿ. ಇದು ಬಂದು ಕೇರಳ, ನಮ್ಮ ಕರ್ನಾಟಕ ಅಲ್ಲಿಗೆ ಮುಗೀತು ಟೋಲ್ ಪಾಸ್ ಆದಮೇಲೆ. ಇಲ್ಲಿಂದ ಕಾಸರಗೋಡುವರೆಗೂ 4 ಲೈನ್ ಆಗೈತೆ, ಮುಂದೆ ಆಗೈತೆ ಏನೋ ಗೊತ್ತಿಲ್ಲ. ನಾನು ಸುಮಾರು ಒಂದು 5-6 ತಿಂಗಳ ಹಿಂದೆ ಬಂದಿದ್ನಲ್ಲ, ಅವಾಗ ನೋಡಿದ್ದೆ. ನೋಡಿ ಇವೆಲ್ಲ ಕೇರಳ ಲಾಟ್ರಿ ಅಂಗಡಿಗಳು, ಇವೆಲ್ಲ ಮಹಾಲಕ್ಷ್ಮಿ ಲಾಟ್ರಿ, ಕೇರಳ ಲಾಟ್ರಿ, ಆ ಲಾಟ್ರಿ ಈ ಲಾಟ್ರಿ ಅಂದ್ಕೊಂಡು. ಕೇರಳದಲ್ಲಿ ಲಾಟ್ರಿ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಬ್ಯಾನ್ ಮಾಡಿದ್ದಾರೆ. ಹಂಗಾಗಿ ಕೇರಳ ಎಂಟ್ರಿ ಕೊಟ್ಟರೆ ಲಾಟ್ರಿಗಳು ಸಿಕ್ಕಾಪಟ್ಟೆ ಸಿಗುತ್ತೆ.
ಇಲ್ಲಿ ಮುಂಚೆ ಕೇರಳ RT ಆಫೀಸ್ ಇತ್ತು, ಇವಾಗ RT ಆಫೀಸ್ ಇಲ್ಲ. ಬಾರ್ಡ್ರ್ RT ಆಫೀಸ್ ಬಂದ್ ಮಾಡಿದ್ದಾರೆ ಕೇರಳದ್ದು. ಕರ್ನಾಟಕದ ಐತೆ. ಅಂದರೆ ಟಿ ಪಿ ಹಾಕ್ಸ್ಬೇಕಂದ್ರೆ ಇಲ್ಲಿ ಬಂದು ನಿಲ್ಲಿಸಿ ನೋಡಿ, ಇಲ್ಲಿ ನಿಲ್ಲಿಸಿ ಅಲ್ಲಿ ಮೇಲೆ ಹೋಗ್ಬೇಕು RT ಆಫೀಸಿಗೆ. ನೋಡಿ ಗಾಡಿ ನಿಲ್ಸಿದಾರೆ ಗೊತ್ತಾ, ಇಲ್ಲಿ ನಿಲ್ಲಿಸಿ ಅಲ್ಲಿ ಹೋದರೆ ಅದೇ RT ಆಫೀಸ್. ಅಲ್ಲಿ ಲೈಟ್ ಕಾಣ್ತಿದ್ದಲ್ಲ ಅದೇ RT ಆಫೀಸ್. ಇಲ್ಲಿ ನಿಲ್ಲಿಸಿ ಅಲ್ಲಿ ಹೋಗಿ ಟಿ ಪಿ ತೊಗೊಂಬರ್ಬೇಕು. ನಮ್ಮದು ಆನ್ಲೈನ್ ಟಿ ಪಿ ತೆಗ್ದಿದ್ದು ನೋಡಿ, ಇದೆ RT ಆಫೀಸ್. ಅರ್ಥದಾ ನೋಡಿ, ಇದು RT ಆಫೀಸು. ನಂದು ಆನ್ಲೈನ್ ಟಿ ಪಿ ತೆಗೆದಿರೋದ್ರಿಂದ ನಮಗೆ ಟಿ ಪಿ ಅವಶ್ಯಕತೆ ಇಲ್ಲ, ಆನ್ಲೈನಲ್ಲೇ ತೆಗೆದುಬಿಟ್ಟಿದ್ದೀವಿ. ಬನ್ನಿ ಈಗ ಆರಾಮಾಗಿ ಹೋಗೋಣ. ಈಗ ಎಲ್ಲಿವರೆಗೆ 4 ಲೈನ್ ಕಂಪ್ಲೀಟ್ ಆಗೈತೆ ಗೊತ್ತಿಲ್ಲ. ನಾನು ಲಾಸ್ಟ್ ಟೈಮ್ ಬಂದಾಗ ಒಂದು ಅಲ್ಲಲ್ಲೇ ಡೈವರ್ಷನ್ಗಳಿತ್ತು. ಇವಾಗ ಹೆಂಗೈತೆ ಅಂತ ಗೊತ್ತಿಲ್ಲ. ಇನ್ನೂ 65 ಕಿಲೋಮೀಟ್ರ್ ಹೋಗ್ಬೇಕು, 65-66 ಕಿಲೋಮೀಟ್ರ್ ಹೋಗ್ಬೇಕು ನೀಲೇಶ್ವರ. ಅಲ್ಲಿ ಹೋಗಿ ಆಲ್ಟಾಗಿ ಅಲ್ಲಿ ಬೆಳಗ್ಗೆ ಪಾರ್ಟಿ ಬಂದು ಕರ್ಕೊಂಡು ಹೋಗ್ತಾರಂತೆ. ನೋಡ್ದಾ, ಎಂಟ್ರಿ ಆಗ್ತಿದ್ದಂಗೆ ಮತ್ತೆ ಡೈವರ್ಷನ್ ನೋಡಿ. ರೋಡು 4 ಲೈನು ಕಂಪ್ಲೀಟ್ ಆಗಿಲ್ಲ. ನೋಡ್ದ, ಸ್ಟಾರ್ಟಿಂಗೇ ಡೈವರ್ಷನ್. ಏನು ಮಾಡೋಕ್ಕಾಗಲ್ಲ. ಇದು ಬಂದು ಮಂಜೇಶ್ವರ್. ಎಷ್ಟೆಷ್ಟು ಆಗೈತೆ ಗೊತ್ತಿಲ್ಲ. ಬನ್ನಿ ಈಗ ಆರಾಮಾಗಿ ಸದ್ಯಕ್ಕೆ ನಾವು ಹೋಗೋಣ. ದಿ ನೆಕ್ಸ್ಟ್ ಡೇ. ಸ್ನೇಹಿತರೆ, ಫೈನಲ್ ಆಗಿ ಅನ್ಲೋಡಿಂಗ್ ಜಾಗಕ್ಕೆ ಬಂದೆ. ಅದೇನೋ ಗಾದೆ ಹೇಳ್ತಾರಲ್ಲ, ಅದೇನೋ ಬೈಕ್ ಬಂತು ಅಂತ, ಆ ಥರ ಆಗ್ಬಿಡ್ತು. ಈ ಟೈಮಲ್ಲಿ ಓನರ್ ಫೋನ್ ಮಾಡಿದೆ. ನೋಡಿ ಸ್ನೇಹಿತರೆ, ರೋಡ್ ಹೆಂಗೈತೆ. ನರ್ಕ ತೋರಿಸ್ತಂದ್ರೆ ಹೊಸಿ ನರ್ಕ ತೋರಿಸಿಲ್ಲ ಜೀವ. ಇವತ್ತೇ ಕಡೆ ದಿನ ತೋರಿಸ್ಬಿಡ್ತು. ಅಂಥ ನರಕ ತೋರಿಸ್ಬಿಡ್ತು. ಪಕ್ಕದಲ್ಲಿರೋ ನೋಡಿ ಸಮುದ್ರ. ಇದೇನು ಅಂಥದ್ದೇನಿಲ್ಲ, ಅಲ್ಲಿಂದ ಬಂದಿದ್ದು ನೋಡ್ಬೇಕಾಯ್ತು. ಅಂದರೆ ರೋಡ್ ಸೂಪರ್ ಆಗೈತೆ, ರೋಡ್ ಸಮಸ್ಯೆ ಇಲ್ಲ. ವಯರು ವಯರ್ ಅಲ್ಲಪ್ಪ, ಒಂದು 7-8 ವಯರ್ ಒಬ್ಬನೇ ಗಾಡಿ ನಿಲ್ಲಿಸಿ ಎತ್ತಿ ಅರ್ಥ. ಅಲ್ಲೊಂದು ಕಡೆ ಕರೆಂಟ್ ವಯರು ಕಟ್ ಆಗಲ್ಲ ಅಂತೀನಿ. ಟರ್ನಿಂಗು ಕರೆಂಟ್ ವಯರ್ ಸೆಂಟ್ರಿಗೆ ಐತೆ, ಹೈಟ್ ಐತೆ. ಇದು ಬೇರೆ ಇಲ್ಲಿ ಮಲಗಿ ತೋರಿಸ್ತಲ್ಲಪ್ಪ ಗಾಡಿ. ತೆಂಗಿನ ಮರಗಳು ನೋಡಿ ಹೆಂಗೆ ಮಾಲ್ಕೊಂಡವೆ. ರೋಡ್ ಮಾಡ್ಕೊಂಡ್ಬಂದು ನಾನು ಏನಪ್ಪ, ಇರೋ ಬರೋ ದೇವ್ರನ್ನೆಲ್ಲ ನಾನು ಯಾವತ್ತೂ ನೆನ್ಸ್ಕೊಂಡಿಲ್ಲ. ಇರೋ ಬರೋ ದೇವ್ರನ್ನೆಲ್ಲ ಕರೆದ್ಬಿಟ್ಟಿದ್ದೀನಿ. ಜೀವ ಉಳಿಸ್ಕೊಂಡು ಹೋದ್ರೆ ಸಾಕಪ್ಪ ಅನ್ಸ್ಬಿಟ್ಟು. ಅಂತ ಇದು ತರಿಸ್ಬಿಡ್ತು. ರೋಡ್ ಮಾತ್ರ ಸಮಸ್ಯೆ ಇಲ್ಲ, ರೋಡ್ ಮಾತ್ರ ಸೂಪರು. ವಯರ್ಗಳು ಹಬ್ಬ ನಮ್ಮ ಕರ್ನಾಟಕದಲ್ಲಿ ಆ ಥರ ವಯರ್ ಎಲ್ಲೂ ಇಲ್ಲ. ಈ ಗಲ್ಲಿ ಒಳಗೆ ತಂದು ಏನು ಫ್ಯಾಕ್ಟ್ರಿ ಮಾಡ್ತಾವನೋ ಏನು ಕತೆ. ಬೇರೆ ಎಲ್ಲೂ ಜಾಗ ಸಿಗ್ಲಿಲ್ವಾ ಫ್ಯಾಕ್ಟ್ರಿ ಮಾಡೋಕ್ಕೆ? ಇದ್ರಾಗೆ ಸಿಗ್ಬೇಕು ಅವನಿಗೆ. ಸಾಯಿಸ್ತಾರೆ ನಮ್ಮನ್ನೆಲ್ಲ. ನಾವು ಅದಕ್ಕೆ ನಮ್ಮ ರೂಟ್ ಬಿಟ್ಟು ಬೇರೆ ರೂಟ್ ಹೋಗಿ ಎದುರ್ತೀವಿ. ಒಬ್ಬೊಬ್ಬರು ಇರ್ತೀವಿ. ವಯರ್ಗಳು ಒಂದು 5-6 ಕಡೆ ಗಾಡಿ ನಿಲ್ಲಿಸೋದು, ನಾನೇ ಹಿಂದಕ್ಕೆ ಮೇಲಕ್ಕೆ ಎತ್ತೋಗಿ ವಯರ್ ಎತ್ತಿ ಬಿಟ್ಬಿಟ್ಟು ಬರೋದು. ಅದು ಬೇರೆ. ಇನ್ನೊಂದು ಪಾರ್ಸಲ್ ಲೋಡ್ಗಳಾದ್ರೆ ಏನಾಗಲ್ಲ, ಹಗ್ಗ ತರಪಲ್ ಹಾಕಿರ್ತೀವಲ್ಲ, ಏನಾಗಲ್ಲ. ಇದು ಕಬ್ಬಣ ಲೈಟಾಗಿ ಚೂರು ಟಚ್ ಆದರೆ ಸಾಕು, ಡಮರ್ ಅಂದ್ಬಿಡ್ತವೆ. ಕರೆಂಟ್ ವಯರ್ಗೆ ಲೈಟಾಗಿ ಟಚ್ ಆದರೆ ಸಾಕು. ಎಲ್ಲೂ ಜಾಗನೇ ಸಿಗಲಿಲ್ವಾ? ಏನು ಕತೆ? 7 ಕಿಲೋಮೀಟ್ರ್ ಏನೋ ಬಂದಿರೋದು. 1 ಅವರ್ ಬಂದಿದ್ದೀನಿ 7 ಕಿಲೋಮೀಟ್ರಿಗೆ. ಫಸ್ಟ್ ಗೇರು ಎಕ್ಸ್ಟ್ರಾ ಗೇರಿಂದ ತೆಗಿತಾ ಇಲ್ಲ, ಬರ್ರೇ ಟರ್ನಿಂಗ್ಗಳು. ವಯರ್ ನೋಡ್ತೀಯ, ಬಗ್ಗಿ ಸೊಂಟ ಎಲ್ಲ ನೋವು ಬಂದ್ಬಿಡವಪ್ಪ. ಒಂದು 2 ಕಡೆ ಅದೇನೋ ಅಂತಾರಲ್ಲ, ಏನೋ ಬಾಯಿಗೆ ಬಂತು ಅಂತ. ಓ
ಬಂದರೆ ಇಲ್ಲ ಈ ಕಡೆ ನೀರು ಆ ಕಡೆ ಬಂದರೆ ನಾವು ಕೊಚ್ಕೊಂಡು ಹೋದಂಗೆ. ಆಲ್ರೆಡಿ ಒಂದು ಟ್ಯಾಂಕ್ ಬಂದು ಇಳಿಸೋರಪ್ಪ ಅಲ್ಲಿ, ನೀರು ಕಲರ್ ತರ್ಪಲ್ ಹಾಕೋರು ಗೊತ್ತಾ, ಅದು ಆಲ್ರೆಡಿ ಬಂದು ಇಳಿಸಿರೋದೇನೆ. ಅದು ಚಿಕ್ಕದು ಅನ್ಸುತ್ತೆ, ಚಿಕ್ಕದು. ನಿಲ್ಲಿಸ್ಬಿಡೋಣ, ಇಲ್ಲಿಂದ ಈ ಕಡೆ ಕ್ರೇನ್ ಬರಲಿ, ಯಾವ ಕಡೆ ಹೋಗ್ಬೇಕು